ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲು ಬರೋ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 3991 ಹುದ್ದೆಗಳ ಒಂದು ಏನು ನಾನ್ ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಟೋಟಲಾಗಿ ಏನು 3991 ಹುದ್ದೆಗಳಿತ್ತು. ಇದರದ ಒಂದು ಡಿಸ್ಟಿಕ್ ವೈಸು ಕಟ್ ಆಫ್ ಎಷ್ಟಿರುತ್ತೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಓಕೆನಾ, ಮೊದಲಾಗಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ನೋಡಿ, ಬಟ್ ಇದರಲ್ಲಿ ಸ್ವಲ್ಪ ನಿಮಗೆ ಜಾಸ್ತಿ ಅನಿಸಿತು ಅಂತಂತಂದರೆ ಹೇಳ್ತೀನಿ ಸ್ನೇಹಿತರು. ಓಕೆನಾ, ನೋಡಿ, ಹೈ ಕಾಂಪಿಟೇಷನ್ ಡಿಸ್ಟಿಕ್ ಇರುವಂಥದ್ದು ಎಲ್ಲಿ ಅಂತೇಳಿ ನೋಡೋಣ. ಈ ಹೈ ಕಾಂಪಿಟೇಷನ್ ಡಿಸ್ಟಿಕ್ ಯಾಕಂತಂದರೆ ಅಲ್ಲಿ ಅಪ್ಲಿಕೇಶನ್ ಎಷ್ಟು ಜನ ಹಾಕಿದ್ದಾರೆ, ಟೋಟಲ್ ಕಾಂಪಿಟೇಷನ್ ಎಷ್ಟು ಎಂಬುದನ್ನು ಸಹ ಇಲ್ಲಿ ಹೇಳಿದ್ದೀನಿ. ಓಕೆನಾ, ಇಲ್ಲಿ ನೋಡ್ಬೋದು ಬೆಂಗಳೂರು ಗ್ರಾಮಾಂತರ ಟೋಟಲಾಗಿ ಇಲ್ಲಿ ಒಟ್ಟು ಹುದ್ದೆಗಳು 25 ಇದ್ದಾವೆ. ಅರ್ಜಿಗಳು 6434. ಒಂದು ಹುದ್ದೆಗೆ 257 ಜನ ಒಂದು ಏನಪ್ಪ ಅಂದರೆ ಕಾಂಪಿಟೇಷನ್ ಇದೆ. ಓಕೆ, ಹಾಗಾಗಿ GMನ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಂದುಬಿಟ್ಟು 80ರಿಂದ 85 ಹೋಗ್ಬೋದು. ಹೌದಾ, ನೆಕ್ಸ್ಟು ಹುಬ್ಬಳ್ಳಿ ಧಾರವಾಡದಲ್ಲಿ 75 ಪೋಸ್ಟ್ ಇದ್ದರೆ 15926 ಜನ ಅಪ್ಲೈ ಮಾಡಿದ್ದಾರೆ. ಇದಕ್ಕೆ ಒಂದು ಹುದ್ದೆಗೆ ಕಾಂಪಿಟೇಷನ್ ಬಂದುಬಿಟ್ಟು 212. ಹಾಗಾಗಿ ಇಲ್ಲಿ 79ರಿಂದ 84ವರೆಗೂ ಸಹ ಹೋಗ್ಬೋದು. ಓಕೆನಾ, ಇದು ಏನಪ್ಪ ಅಂತಂತಂದರೆ ಡಿಸ್ಟಿಕ್ ವೈಸು ಎಷ್ಟು ಕಾಂಪಿಟೇಷನ್ ಇದೆ ಅದರದ ಮೇಲೆ ಹೇಳಿರುವಂಥದ್ದು ಸ್ನೇಹಿತರೆ. ಓಕೆನಾ, ನೆಕ್ಸ್ಟು ಬಳ್ಳಾರಿ, ಇಲ್ಲಿ 10 ಹುದ್ದೆಗಳಿವೆ. ಇದರಲ್ಲಿ ಅರ್ಜಿ ಸಲ್ಲಿಸಿದವರು 1908 ಅಂತಂದರೆ ಟೋಟಲಾಗಿ 191 ಅಭ್ಯರ್ಥಿಗಳ ಒಂದು ಏನಂದರೆ ಕಾಂಪಿಟೇಷನ್ ಇದೆ. ಕಟ್ ಆಫ್ ಬಂದುಬಿಟ್ಟು GM ಕಟ್ ಆಫ್ ಹೇಳ್ತಾ ಇದ್ದೀನಿ ನಾನು 78ರಿಂದ 83. ಇಲ್ಲಿ ನಾವು ಫಸ್ಟ್ ನೀವೇನು ಕ್ಲಾರಿಫೈ ಮಾಡ್ಕೋಬೇಕಪ್ಪ ಅಂತಂದರೆ ನಾನು ಈಗ ಹೇಳ್ತಾ ಇರುವಂಥದ್ದು GM ಕಟ್ ಆಫ್. ಓಕೆನಾ, ನೀವು ಮತ್ತೆ ಇನ್ನೂ ನಿಮ್ಮದು ಇನ್ನೂ ಕ್ಯಾಟಗರಿ ರಿಸರ್ವೇಷನ್ ಅವೆಲ್ಲ ನೋಡಿದರೆ ಇನ್ನೂ ಸಹ ಕಡಿಮೆ ಹೋಗ್ಬೋದು. ಓಕೆನಾ, ನೀವು ಅಷ್ಟು ಹೋಗುತ್ತಾ ಇಷ್ಟು ಹೋಗುತ್ತೆ ಅಂತ ಕಾಮೆಂಟ್ ಮಾಡಿದರೆ ನಾನು ಏನು ಮಾಡೋಕ್ಕಾಗಲ್ಲ. ಬಟ್ ಇದು GM ಕಟ್ ಆಫ್ ಇಷ್ಟು ಹೋಗುವಂಥ ಚಾನ್ಸ್ ಹೈ ಇದೆ. ನೆಕ್ಸ್ಟ್ ರಾಯಚೂರು ಬಂದುಬಿಟ್ಟು 78ರಿಂದ 82 ಹೋಗ್ಬೋದು. ಯಾಕಪ್ಪ ಅಂತಂದರೆ 20 ಪೋಸ್ಟು 3763 ಜನ ಅಂದರೆ 188 ಜನ ಅಭ್ಯರ್ಥಿಗಳ ಒಂದು ಕಾಂಪಿಟೇಷನ್ ಇದೆ. ನೆಕ್ಸ್ಟು ಶಿವಮೊಗ್ಗ 76ರಿಂದ 80 ಹೋಗುವಂಥ ಚಾನ್ಸಸ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಗದಗದಲ್ಲಿ 75ರಿಂದ 79. ಇಲ್ಲಿ ನೋಡ್ಬೋದು ನೀವು, ಇದು ಹೈಯೆಸ್ಟ್ ಕಾಂಪಿಟೇಷನ್ ಇರುವಂತಹ ಒಂದು ಏನಪ್ಪ ಅಂದರೆ ಕಟ್ ಆಫ್ ಡಿಸ್ಟಿಕ್. ನೆಕ್ಸ್ಟ್ ಬಂದುಬಿಟ್ಟು ಮಾಡ್ರೇಟ್ ಮೀಡಿಯಮ್ ಆಗಿ ಇರುವಂಥದ್ದು ಎಷ್ಟಪ್ಪ ಅಂತಂದರೆ ಯಾವ ಡಿಸ್ಟಿಕ್ಗಳು ಅಂತೇಳಿ ನೋಡೋಣ. ಫಸ್ಟು ಬೆಂಗಳೂರು ನಗರ, ಇಲ್ಲಿ ಜಾಸ್ತಿ ಅಪ್ಲಿಕೇಶನ್ ಬಂದಿವೆ ಅಂತೇಳಿ ಜಾಸ್ತಿ ಜನ ಕಾಂಪಿಟೇಷನ್ ಇದೆ ಅಂದ್ಕೋಬೋದು, ಬಟ್ ಅಷ್ಟೊಂದಿಲ್ಲ. ಟೋಟಲ್ ಅರ್ಜಿಗಳು 2,12,037 ಜನ ಅರ್ಜಿಗಳು ಹಾಕಿದರೆ ಸ್ಪರ್ಧೆ ಇರುವಂಥದ್ದು 105 ಒಂದು ಪೋಸ್ಟಿಗೆ. ಟೋಟಲಾಗಿ ಇಲ್ಲಿ ಕಟ್ ಆಫ್ 72ರಿಂದ 76. ಏನು ಇದು ಬಂದುಬಿಟ್ಟು ಏನಪ್ಪ ಅಂತಂದರೆ ನಾನ್ ಕಲ್ಯಾಣ ಕರ್ನಾಟಕದ್ದು. ಓಕೆ, ಮಂಗಳೂರು ನಗರದ್ದು ಸಹ 73ರಿಂದ 77 ಹೋಗುತ್ತೆ. ನೆಕ್ಸ್ಟು ಮೈಸೂರು ನಗರದ್ದು 74ರಿಂದ 78. ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಎಷ್ಟು ಕಾಂಪಿಟೇಷನ್ ಇದೆ, ಎಷ್ಟು ಅರ್ಜಿ ಸಲ್ಲಿಸಿದ್ದಾರೆ ಅಂತ. ಉಡುಪಿದು 73ರಿಂದ 77. ನೆಕ್ಸ್ಟ್ ಚಿತ್ರದುರ್ಗದ್ದು 73ರಿಂದ 77. ಸೇಮ್ ಎಲ್ಲಷ್ಟು 73ರಿಂದ 77 ಹೋಗ್ತಾರೆ ಎಲ್ಲ ಡಿಸ್ಟಿಕ್. ನೆಕ್ಸ್ಟ್ ಸೇಫ್ ಝೋನ್, ಇಲ್ಲಿ ಕಡಿಮೆ ಕಟ್ ಆಫ್ ಹೋಗುವಂಥದ್ದು. ನೆಕ್ಸ್ಟು ಸೇಫ್ ಝೋನ್ ಅಂತೇಳಿ ಇಲ್ಲಿ ನೋಡ್ಬೋದು ನೀವು, ಯಾವುದಪ್ಪ ಅಂದರೆ ದಕ್ಷಿಣ ಕನ್ನಡ. ಇಲ್ಲಿ ನಿಮಗೆ 68ರಿಂದ 72. ಯಾಕಂದರೆ ಒಂದು ಹುದ್ದೆಗೆ ಬರೀ 57 ಜನ ಕಾಂಪಿಟೇಷನ್. ಹೌದಾ, ಹಾಗಾಗಿ ಇಲ್ಲಿ ಕಡಿಮೆ ಕಟ್ ಆಫು ಹೋಗುವಂಥ ಚಾನ್ಸಸ್ ಆಗಿದೆ. 68ರಿಂದ 78 ಇದ್ದರೆ ಚಾನ್ಸಸ್ ಇದೆ. ಓಕೆನಾ, ಮತ್ತು ಚಿಕ್ಕಬಳ್ಳಾಪುರ 68ರಿಂದ 73. ಟೋಟಲಾಗಿ ಎಲ್ಲ ಡಿಸ್ಟಿಕ್ ಸೇಮ್ 69ರಿಂದ 74. ಚಿಕ್ಕಮಗಳೂರು, ಚಾಮರಾಜನಗರ 70ರಿಂದ 74. ಉತ್ತರ ಕನ್ನಡ 70ರಿಂದ 74 ಮತ್ತು ಹಾವೇರಿ 70ರಿಂದ 75. ಈ ಎಲ್ಲ ಕಟ್ ಆಫು ಓನ್ಲಿ ಎಕ್ಸ್ಪೆಕ್ಟೆಡ್. ಓಕೆ, ಇದನ್ನು ತಿಳ್ಕೊಳ್ರಿ, ಇದನ್ನೇ ಫೈನಲ್ ಅಲ್ಲ. ಹೆಚ್ಚು ಹೋಗ್ಬೋದು, ಕಡಿಮೆನೂ ಆಗ್ಬೋದು. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ನಾನು ಬೇಕಾದರೆ ಇದನ್ನು ನಿಮ್ಗೆ ಕೇಳಿದರೆ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ ಅಂತ ಬೇಕಾದರೆ. ಓಕೆನಾ, ಎಷ್ಟು ಕಾಂಪಿಟೇಷನ್ ಇದೆ ನೋಡ್ಬೋದಲ್ಲಿ. ಡಿಸ್ಟಿಕ್ಕು ವೇಕೆನ್ಸೀಸು
ಎಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ ಅಂದರೆ ಏನು ಫೀ ಪೇಮೆಂಟ್ ಮಾಡಿ ಅರ್ಜಿ ಸಲ್ಲಿಸಿದಂಥ ಅಭ್ಯರ್ಥಿಗಳ ಸಂಖ್ಯೆ ಏನಿದೆ. ನೆಕ್ಸ್ಟ್ ಬಂದುಬಿಟ್ಟು ಕಾಂಪಿಟೇಷನ್, ಒಂದು ಹುದ್ದೆಗೆ ಎಷ್ಟು ಕಾಂಪಿಟೇಷನು, ಮತ್ತು ಎಕ್ಸ್ಪೆಕ್ಟೆಡ್ ಕಟ್ ಆಫ್. ಇದು ಎಕ್ಸ್ಪೆಕ್ಟೆಡ್, ಇದನ್ನು ಮರಿಬೇಡ್ರಿ ಓಕೆನಾ. ಇಷ್ಟು ಇರುವಂಥದ್ದು. ಈಗೇನು ಇಷ್ಟು ಇಲ್ಲಿವರೆಗೂ ಹೇಳಿದ್ದೀನಲ್ಲ, ಇದೇ ಕಟ್ ಆಫು ಇಲ್ಲಿದೆ. ಇದು ಬೇಕಾದರೆ ನಿಮಗೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ ಅಂತ ಓಕೆನಾ. ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫ್. ಇಷ್ಟು ಇದ್ರಿ ಅಂತಂದರೆ ನೀವು ಸೇಫಲ್ಲಿರ್ತೀರ. ಇದು GM ಎಕ್ಸ್ಪೆಕ್ಟೆಡ್ ಕಟ್ ಆಫ್. ಇದಕ್ಕಿಂತ ಹೆಚ್ಚೂ ಹೋಗ್ಬೋದು, ಕಡಿಮೆನೂ ಹೋಗ್ಬೋದು, ಮತ್ತು ಇನ್ನು ಕೆಟಗರಿ ಯಾವುದು ಇದಕ್ಕಿಂತ ಕಡಿಮೆ ಹೋಗುತ್ತೆ ಓಕೆನಾ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.